ಓಹೋ, ಫೋನ್ ಕೇಳಿದ ತಕ್ಷಣ ಇಷ್ಟು ಈಸಿಯಾಗಿ ಕೊಡ್ತಿದ್ಯಾ ಅಂದ್ರೆ ಅವಳು ಯಾವ್ದು ನಂಬರ್ ಡಿಲೀಟ್ ಮಾಡಿ ಡುಮ್ಮು ನಂಬರ್ ಡಯಲ್ ಮಾಡಿ ಕೊಡ್ತಿದ್ಯಾ. ಗೊತ್ತು ನಂಗೆ. ಮತ್ತೆ ಕತೆ ಕಟ್ತಿಲ್ಲ ತಾನೇ ನೀನು. ನೀನು ಇಟ್ಕೋ ಫೋನ್. ಇದೇನಪ್ಪ ಇದು? ಡುಮ್ಮನ್ ಲೈಫ್ನ ಸರಿ ಮಾಡೋಣ ಅಂತ ಹೋದ್ರೆ ನನ್ನ ಲೈಫ್ ಯಾಕೋ ಪಂಚರ್ ಆಗಂಗಿದೆ. ಚಿನ್ನ, ನನ್ನ ಮಾತು ಕೇಳೆ. ನೋಡಿ ಚಿನ್ನ, ನಾನು ಈ ಥರ ಸೈಡಿಗೆ ಬಂದು ಮಾತಾಡೋದಕ್ಕೂ ಒಂದು ಕಾರಣ ಇದೆ. ಗೆಳೆಯ ಅವನ ಜೀವನದಲ್ಲಿ ನಡೆದಿರೋ ಎಷ್ಟೋ ವಿಷಯಗಳನ್ನ ನನ್ನ ಹತ್ರ ಮಾತ್ರ ಶೇರ್ ಮಾಡ್ಕೊಂಡಿದ್ದಾನೆ. ಅದು ಗಂಡಸರು ಮಾತಾಡೋಂಥದ್ದು, ಅದಕ್ಕೆ ಸಪ್ರೇಟಾಗಿ ಬಂದು ಮಾತಾಡೋದಷ್ಟೇ, ಬೇರೆ ಏನಿಲ್ಲ. ಏನಪ್ಪ ಅಂತ ಪ್ರೈವಸಿ? ನನ್ನ ಹತ್ರ ಮುಚ್ಚಿಟ್ಟು ಅಂತ ಸೀಕ್ರೆಟ್ ಏನು? ಮತ್ತೆ ಕತೆ ಕಟ್ತಿದ್ಯಾ? ಅಯ್ಯೋ ಇಲ್ಲ ಚಿನ್ನ. ಅಯ್ಯೋ ಹೇಳೋದು ಚಿನ್ನ, ಗೆಳೆಯ ಅತ್ತಿಗೆ ಇಬ್ರು ಹೆಸರಿಗೆ ಮಾತ್ರ ಗಂಡ ಹೆಂಡ್ತಿರ್ ಕಣೆ. ಆದ್ರೆ ಅವರು ಗಂಡ ಹೆಂಡ್ತಿರ್ ಥರ ಜೀವನ ಮಾಡ್ತಾ ಇಲ್ಲ. ಅಂದ್ರೆ? ಅಯ್ಯೋ ಅದೇ ಕಣೆ. ಅಲ್ಲ ಆನಂದ್, ಅವತ್ ನಮ್ಮ ಮುಂದೆ ಅಷ್ಟೆಲ್ಲ ನಡೀತಲ್ಲ, ನಾನೇನೋ ಅವ್ರಿಬ್ಬರ ಮಧ್ಯೆ ಲೈಟಾಗೆಲ್ಲ ಶುರು ಆಗಿರ್ಬೋದು ಅಂದ್ಕೊಂಡೆ. ಏನು ಶುರು ಆಗಿಲ್ಲ ಚಿನ್ನ, ಅದು ಬೈ ಆಕ್ಸಿಡೆಂಟ್ ಆಗಿದ್ದಷ್ಟೇ. ನಾವು ಬೈ ಆಕ್ಸಿಡೆಂಟ್ ಆ ಜಾಗಕ್ಕೆ ಹೋದ್ವಿ. ಅವರಿಬ್ಬರ ಮಧ್ಯೆ ಅಂಥದ್ದೇನು ಇಲ್ಲ ಕಣೆ, ಸುಮ್ಮನೆ ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ. ಡ್ರಾಮಾ ಸೀನಿಯರ್ಸ್ ಅವ್ರು ಹೀಗೆ ಇದ್ರೆ ಮುಂದುವರಿಯೋದು ಯಾವಾಗ? ಮುಂದುವರಿಲಿ ಅಂತಾನೆ ನಾನು ಆಗಾಗ ಫೋನ್ ಮಾಡೋನು ಟಾರ್ಚರ್ ಇಡ್ತಾ ಇರೋದು. ಇಲ್ಲ ಆನಂದ್, ಫ್ರೆಂಡ್ಸ್ ಆಗಿ ನಾವೇನಾದ್ರೂ ಇನಿಷಿಯೇಟಿವ್ ತಗೊಳ್ಳೇಬೇಕು. ಅವ್ರಿಬ್ಬರನ್ನ ಹೇಗಾದ್ರೂ ಮಾಡಿ ಒಂದು ಮಾಡಬೇಕು. ಕರೆಕ್ಟ್, ಒಂದು ಮಾಡಲೇಬೇಕು. ಅವರಿಬ್ರು ಚೆನ್ನಾಗಿರ್ಲೇಬೇಕು. ಏನಾದ್ರೂ ಹೇಳ್ಕೋಬೇಕಿತ್ತ? ಹಾ ಗೆಳೆಯ, ನಿಮ್ಮಿಬ್ಬರ ಜಾತಕನೂ ಸರಿ ಇದೆ ಅಂತ ಅವ್ರು ಹೇಳ್ಬಿಟ್ಟಿದಾರಲ್ಲಪ್ಪ. ಇನ್ಯಾಕೋ ತಡ? ಪೆಂಡಿಂಗ್ ಇರೋ ಪ್ರಪೋಸಲ್ ಕಾರ್ಯಕ್ರಮನ ಇವತ್ತೇ ಮುಗಿಸ್ಬಿಡು. ಈ ಭೂಮಿಕಾ ಅವ್ರು ಸಿಕ್ಕಿದ್ದು ಜೀವನನೇ ಕಲರ್ಫುಲ್ ಆಗೋಯ್ತಲ್ಲ. ಹಿಂಗೆ ಶುರು ಆಗಿದ್ದು ಮನಸ್ಸು ಹಿಂಗೆಲ್ಲ ಚೇಂಜ್ ಆಗೋವಾಗಾಯ್ತು. ಹೆಲೋ ಮಿಸ್ಟರ್, ಆಗಿರೋದು ಒಂದು ಸಣ್ಣ ಸ್ಕ್ರಾಚ್. ನೀವ್ ನೋಡಿದ್ರೆ ಸತ್ತು ಸ್ವರ್ಗ ಸೇರಿರೋ ಅನ್ನೋ ರೇಂಜಲ್ಲಿ ಮಾತಾಡ್ತಿದ್ದೀರಾ. ಕೊಪ್ಪು ಫ್ಯಾಟ್, ಕೊಪ್ಪು ನಿಮ್ಗೆ. ಬಾಡಿ ಶೇಮಿಂಗ್ ಮಾಡ್ತಾ ಇದ್ದೀರಾ. ಸ್ವಲ್ಪ ಲೆಫ್ಟ್. ಯಾರೋ ಕರೆದಂತೆ ಹೆಸರ, ಎಲ್ಲೋ ಮಿಡಿದಂತೆ ಉಸಿರ, ಏನೋ ಸುಳಿದಂತೆ ಸನಿಹ, ಭಾನು ಸೆಳೆದಂತೆ ಭುವಿಯ, ತಿಳಿಯಾದ ಕೊಳದಲ್ಲಿ ಅಲೆಯೊಂದು ಮೂಡಿದೆ. ಮದುವೆ ಆಗ್ಬೋದು ಅನ್ಸುತ್ತಾ? ಇವರು ನನ್ನ ವುಡ್ ಬಿ ಗೌತಮ್ ದೇವಾನ್. ಹಸಿರನೆ ಹಾಸಿದೆ ಬರಡಾದ ಎದೆಯಲ್ಲಿ, ಪ್ರಣಯ ಚಿಗುರಿದೆ. ಐ ಲವ್ ಯು ಗೌತಮ್ ಅವರೇ. ಅಮೃತಧಾರೆ, ನನ್ನೊಲವ ಅಮೃತಧಾರೆ. ನೀವಂದ್ರೇನೆ ಉರಿದ್ ಬೀಳ್ತಿದ್ದವಳು ನಾನು. ಈಗ ನಿಮ್ ಪ್ರೀತಿ ಬಲೆಯಲ್ಲಿ ಬಿದ್ದಿದ್ದೀನಿ ಗೌತಮ್ ಅವರೇ. ಡಾರ್ಲಿಂಗ್, ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅಂತ ಎಲ್ರು ಅನ್ಕೋತಾರೆ ಡಾರ್ಲಿಂಗ್. ಆದ್ರೆ ಪ್ರೀತಿನ ಭಾವನೆನ ಅಲ್ಲ. ಅದನ್ನು ಕೊಂಡ್ಕೊಳ್ಳೋ ಹಾಗಿದ್ರೆ ನನ್ನ ಹತ್ರ ಇರೋ ಎಲ್ಲಾ ದುಡ್ಡನ್ನು ಕೊಟ್ಟು ಪ್ರಪಂಚದಲ್ಲಿರೋ ಎಲ್ಲಾ ಪ್ರೀತಿನೂ ನಾನು ಒಬ್ಬನೇ ಕೊಂಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೆ. You god damn it! Oh yes, damn it, damn it, damn it! ನನ್ನನ್ನ ನಿಮ್ ಮದುವೆ ಆಗ್ತೀರಾ? ಬೆರಳ ಕೊಂಡಿಯ ಬಲವಾಗಿ ಬೆಸೆಯುತ್ತ, ಕನಸುಗಳ ಬಂಡಿಯ ಮೆಲುವಾಗಿ ಎಳೆಯುತ್ತ, ಅಮೃತಧಾರೆ, ನನ್ನೊಲವ ಅಮೃತಧಾರೆ, ಒಲವ ಅಮೃತಧಾರೆ, ನನ್ನೊಲವ ಅಮೃತಧಾರೆ.
ಗುಡ್ ನೈಟ್. ಗುಡ್ ನೈಟ್. ಹಲೋ, ಹಲೋ ಅಕ್ಕೆ ತಂಗಿ, ಏನ್ ಮಾಡ್ತೀರಾ? ಡಾನ್ಸ್ ಮಾಡ್ತಾ ಇದ್ದೀನಿ. ಹೌದಾ, ಸರಿ ಆಯ್ತು. ನಾನು ಬರ್ಲಾ? ಒಟ್ಟಿಗೆ ಡ್ಯಾನ್ಸ್ ಮಾಡೋಣ. ಏನೂ ಬೇಡ. ಮಲ್ಗೋ ಟೈಮಲ್ಲಿ ಫೋನ್ ಮಾಡಿಬಿಟ್ಟು ಏನು ಮಾಡ್ತಿದ್ದೀರಾ ಅಂದರೆ ಇನ್ನೇನ್ರಿ ಹೇಳೋದು? ಏನೋ ಹಾಗೆ ಕೇಳಿದ್ನಪ್ಪ, ಅದಕ್ಕೆ ಯಾಕೆ ಇಷ್ಟೆಲ್ಲ ಕಿಂಡಲ್ ಮಾಡಬೇಕು? ರೀ, ನಾನು ಲವರ್ ಕಣ್ರಿ, ನೇಬರ್ ಅಲ್ಲ. ಸರಿ, ಇವಾಗ ಏನಕ್ಕೆ ಫೋನ್ ಮಾಡಿದ್ರಿ ಅದನ್ನು ಹೇಳಿ. ನಾವಿಬ್ರು ಹೊರಗಡೆ ಎಲ್ಲಾದ್ರೂ ಹೋಗೋಣವಾ? ನೋಡಿ, ಔಟ್ಡೋರ್ಗೆ ಹೋದ್ರೆ ಇಡೀ ಪ್ರಪಂಚನೇ ನಮ್ದು ಕಣ್ರಿ. ಯಾರು ಕೇಳೋರಿಲ್ಲ, ನಾವು ಏನು ಬೇಕಾದ್ರೂ ಮಾಡ್ಬೋದು. ಹೋಗೋಣವಾ? ಹಲೋ, ಏನು ಹೇಳ್ತಿದ್ದೀರಾ ನೀವು? ಪ್ಲೀಸ್ ಕಣ್ರಿ ಅಕ್ಕೆ ತಂಗಿ, 2 days ಅಷ್ಟೇ. ನಾನು ನೀವು ನಾನು ಒಂದೆರಡು ದಿವಸ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಬರೋಣ. ಇಲ್ಲ ಇಲ್ಲ, ಅದೆಲ್ಲ ಆಗಲ್ಲ. ನಾನು ಹಾಗೆಲ್ಲ ಎಲ್ಲೂ ಆಚೆ ಬರಲ್ಲ. ರೀ ಅಕ್ಕೆ ತಂಗಿ, ಏನ್ರಿ ನೀವು ಪ್ರೀ ವೆಡ್ಡಿಂಗ್ ಹನಿಮೂನ್ ಪ್ಯಾಕೇಜ್ ಅಂತೆಲ್ಲ ಬಂದಿರೋ ಟೈಮಲ್ಲಿ ನನ್ನಂತ ಒಳ್ಳೆ ಹುಡುಗ ಕ್ಯಾಶುಯಲ್ ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ ಅಂತ ಕರೆದ್ರೆ ಬರಲ್ಲ ಅಂತಿರಲ್ಲ. ನನ್ನ ಇಂಟೆನ್ಷನ್ಸ್ ಪ್ಯೂರ್ ಆಗಿದೆ ಕಣ್ರಿ. ನಾನು ಹತ್ರನೇ ಇದ್ರೂ ಫುಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ. ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಾ ಅಂತ ಏನು ಗ್ಯಾರಂಟಿ? ಬೇಡ ಬೇಡ, ನಾನು ರಿಸ್ಕ್ ತೊಗೊಳೋದಕ್ಕೆ ರೆಡಿ ಇಲ್ಲ. ಆಮೇಲೆ ಒಂದು ಹೋಗಿ ಇನ್ನೊಂದಾದರೆ ಕಷ್ಟ. ರೀ ಅಕ್ಕೆ ತಂಗಿ, ಏನ್ರಿ ನೀವು ನನ್ನ ಮೇಲೆ ಈ ಲೆವೆಲ್ಗೆ ಡೌಟ್ ಪಡ್ತಾ ಇದ್ದೀರಲ್ಲ? ನಾನು ಸ್ವಲ್ಪ ತರಲೆ ನಾಟಿ ನಿಜ, ಆದರೆ ನಿಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಪೊಕ್ಕಿ ಅಂತಾರಲ್ಲ, ಆ ಥರ ಎಲ್ಲ ಅಲ್ಲ. ನಾನು ಪ್ಯೂರ್ ಲವರ್ ಕಣ್ರಿ. ಹೊರಗಡೆ ಬರೋದಕ್ಕೆ ಒಪ್ಕೊಳ್ರಿ ಪ್ಲೀಸ್. ಇಲ್ಲ ಇಲ್ಲ, ನನಗೆ ಹಾಗೆಲ್ಲ ಅಭ್ಯಾಸ ಇಲ್ಲ, ಭಯ ಆಗುತ್ತೆ ನನಗೆ. ನನಗೆ ತುಂಬ ಅಭ್ಯಾಸ ಇದೆಯಾ? ನಾನು ಫಾರಿನಲ್ಲಿ ಇದು ಬಂದ್ರು ಇದೆಲ್ಲ ನನಗೆ ಫಸ್ಟ್ ಟೈಮ್ ಕಣ್ರಿ ಅಕ್ಕೆ ತಂಗಿ. ನೋಡಿ, ಮನೇಲಿ ಏನಾದರೂ ಒಂದು ಸುಳ್ಳು ಹೇಳ್ಬನ್ರಿ ಪ್ಲೀಸ್. ಇನ್ನು ಮಿಕ್ಕಿದೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ, ಓಕೆನಾ? ಅಯ್ಯೋ, ನಾನು ಏನಂತ ಸುಳ್ಳು ಹೇಳಿ? ಅವ್ರಿಗೆಲ್ಲ ಏನಂತ ಎಕ್ಸ್ಪ್ಲೇಷನ್ ಕೊಡಲಿ ನಾನು? ರೀ ಅಕ್ಕೆ ತಂಗಿ, ಏನ್ರಿ ಹೀಗೆ ಹೇಳ್ತಾ ಇದ್ದೀರಾ? ನೋಡಿ, ಆನ್ಸರ್ ಶೀಟಲ್ಲಿ ಬರೋ 2 ಲೈನ್ಗೆ ಬರೋ ಸ್ಟೋರಿನೆಲ್ಲ ಸೇರಿಸಿ ಬರ್ತಿರ್ಲಿಲ್ವಾ? ಆ ಫುಲ್ ಮಾರ್ಕ್ಸ್ ತಗೋತಿರ್ಲಿಲ್ವಾ? ಇದು ಹಾಗೆ ಕಣ್ರಿ. ಸುಳ್ಳು ಹೇಳಿ, ಆದರೆ ಒಳ್ಳೆ ಸುಳ್ಳು ಹೇಳಿ. ಸರಿ, ಬಟ್ ಏನಂತ ಹೇಳಿ? ಏನೋ ಒಂದು ಹೇಳ್ರಿ, ನಾನು ಮನೇಲಿ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ. ಟ್ರಿಪ್ ಹೋಗೋಣ, ಓಕೆನಾ? ಬೇಡ ಬೇಡ, ಈ ಟ್ರಿಪ್ಪು ಬೇಡ, ಏನು ಬೇಡ. ಬಾಯ್, ಗುಡ್ ನೈಟ್. ಈ ಅದಕ್ಕೆ ತಂಗಿ ಈ ನಡುವೆ ಒಂದು ಟ್ರಿಕ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಏನಾದ್ರು ಹೇಳೋಕ್ಕೂ ಮುಂಚೆನೇ ಕಾಲ್ ಕಟ್. ಓ ಗಾಡ್. ಭಾವಂತಮ್ಮ ಕೊಟ್ಟಿರೋ ಆಫರ್ ಏನೋ ಚೆನ್ನಾಗಿದೆ, ಬಟ್ ನಂಗೊಂಥರ ಭಯ ಆಗ್ತಾ ಇದೆ. ಏನು ಮಾಡಲಿ? ಏನಾಯ್ತು? ನಿದ್ರೆ ಬರ್ತಿಲ್ವಾ? ಸೊಳ್ಳೆ ಬತ್ತಿ ಹಚ್ಚಿದ್ದೀನಲ್ಲ. ಅದು ಇನ್ನೊಂದು ದಪ್ಪು ಸೊಳ್ಳೆ ಯಾವುದೋ ಇಲ್ಲೇ ತಗ್ಲಾಕೊಂಬಿಟ್ಟಿದೆ ಮಲ್ಲಿ. ಅದು ಏನು ಮಾಡಿದ್ರು ಹೋಗ್ತಾ ಇಲ್ಲ. ಅದು ಬಂದು 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 ಮಧ್ಯೆ ಮಧ್ಯೆ ಕಾಟ ಕೊಡ್ತಾನೆ ಇದೆ. ನೀವು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇದ್ದೀರಾ, ಅದಕ್ಕೆ ಹಿಂಗೆ ಆಗ್ತಾ ಐತೆ. ನೀವು ಸುಮ್ಮನೆ ಬಂದು ಮನೆ ಕಳಿ, ಅದ್ರ ಪಾಡಿಗದು 2 ಹನಿ ರಕ್ತ ಕುಡಿದು ಹೊಂಟೋಯ್ತದೆ. ನೀವು ಅದನ್ನೇನಾದರೂ ಹೊಡಿಯಕ್ಕೆ ಹೋದ್ರೆ ಅದು ಮತ್ತೆ ಮತ್ತೆ ಬಂದು ಕಾಟ ಕೊಡ್ತಾನೆ ಇರ್ತದೆ. ಅದಕ್ಕೆ ಊಟ ಬೇಡವಾ? ಅದಕ್ಕೊಂಚೂರು ಊಟ ಕೊಡಿ. ಈ ಸೊಳ್ಳೆಗಳವಲ್ಲ, ಅವನು ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರೋ ಒಳ ಹುಟ್ಟಿದವ್ರ ಥರ. ಅಂದರೆ ನಾವೀಗ ಫ್ರೀ ಆಗಿ ನಮ್ಮ ಪ್ರೆಷಿಯಸ್ ಬ್ಲಡ್ಡನ್ನು ಡೊನೇಟ್ ಮಾಡಬೇಕು. ನೀವು ಇಷ್ಟು ದಿನ ಹಿಂಗೆ ಮಾಡ್ಕೊಂಬಂದಿರೋದ? ದಾನ ವೀರ ಶೂರ ಕರ್ಣನ ವಂಶಸ್ಥರು. ಸೊಳ್ಳೆಗೆ ನಮ್ಮ ರಕ್ತನ ಫ್ರೀಯಾಗಿ ದಾನ ಮಾಡ್ಬೇಕು ನಾವು. ಅದಕ್ಕೋಸ್ಕರ ನಾನು ಬ್ಯಾಂಗ್ಳೂರಿಂದ ಇಲ್ಲಿವರೆಗೂ ಬಂದಿದ್ದೀನಿ ಅಲ್ಲ? ಹೌದು. ಎಲ್ಲಿ ನಮ್ಮ ಸೀನಿಯರ್ ಕರ್ಣ? ನಿಮ್ಮ ತಾತ ಕಾಣಿಸ್ತಿಲ್ಲ. ತಾತನ ಇಬ್ರು ಇಲ್ಲಿ ಮಲ್ಗಾಕ್ಬಿಟ್ಟು ಅವ್ರು ಹೊರಗಡೆ ಮನಿಕೊಂಡಾರೆ. ಹೊರಗಡೆ? ಇಂಥ ನಟೋರೆ ಸೊಳ್ಳೆಗಳ ಮಧ್ಯೆ ನಿಮ್ಮ ತಾತ ಒಬ್ರೆ, ಅದು ಹೊರಗಡೆ? ಹೇಗೆ? ಒಳ್ಳೆ ನಿದ್ರೆ ಅನ್ನೋದು ಅದೊಂಥರ ವರ, ಅದು ಎಲ್ರಿಗೂ ಸಿಗಲ್ಲ. ಯೋನೇ ಹೇಳಿ ಮಧ್ಯರಾತ್ರಿಲಿ ನಾವಿಬ್ರು ಹಿಂಗೆ ಮಾತಾಡ್ಕೊಂಡು ಕುತ್ಕೊಂಡಿರೋದು ಏನೋ ಒಂಥರ ಖುಷಿ ಕೊಡ್ತೈತೆ. ನಾವಲ್ಲೇ ಇದ್ದಿದ್ರೆ ಇದೆಲ್ಲ ಸಿಗ್ತಾನೆ ಇರಲಿಲ್ಲ ಅಲ್ವಾ? ಹೌದೌದು, ಸಿಗ್ತಾನೆ ಇರಲಿಲ್ಲ. ಎಲ್ಲ ಸೊಳ್ಳೆಯ ಕೃಪಾ ಕಟಾಕ್ಷ. ಹಾಗೆ ಸ್ಪಾನ್ಸರ್ಡ್ ಬೈ ಸೊಳ್ಳೆಸ್.
ಹೇಗೂ ಧೈರ್ಯಕ್ಕೆ ಭಾವಂತಮ್ಮ ಇದಾರಲ್ವಾ, ರಿಸ್ಕ್ ತಗೋಬೋದು. ಹೋಗೋದು ಅಂದರೆ ಯಾವಾಗ? ಯಾವಾಗಾದರೂ ಓಕೆ, ನೀವು ಹೇಳಿದಾಗ. ಕಾಲ್ ಮಾಡೋಣ. ರೀ ಅದಕ್ಕೆ ತಂಗಿ, ಏನ್ರಿ ಇದು ಫುಲ್ ಇಂಪ್ರೂವ್ಮೆಂಟು? ಐ ಕೆನಾಟ್ ಬಿಲೀವ್ ದಿಸ್. ಹುಡುಗಿರು ಎಸ್ ಅಂದರೆ ನೋ ಅಂತನಾ, ನೋ ಅಂದರೆ ಎಸ್ ಅಂತನಾ? ಓ ಕನ್ಫ್ಯೂಸ್ ಆಗ್ತಿದೆ, ಸ್ವಲ್ಪ ಕ್ಲಾರಿಟಿ ಕೊಡ್ರಿ. ಹುಡುಗಿರ್ ಮಾತನ್ನ ಹಾಗೆಲ್ಲ ಜಾಸ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಕ್ಲಾರಿಟಿ ಹುಡ್ಕೋದಕ್ಕೆ ಹೋದರೆ ನಿಮಗೆ ಕನ್ಫ್ಯೂಷನ್ ಆಗತ್ತೆ. ಯಾವಾಗ ಹೋಗೋಣ ಅಂತ ಹೇಳಿ ಅಷ್ಟೆ. ನಾಳಿದ್ರಲ್ಲಿ ಹೋಗೋಣ, ಓಕೆನಾ? ಓಕೆ, ಬಟ್ ಒಂದು ಕಂಡೀಷನ್. ನಾವೆಲ್ಲೇ ಹೋದರೂ 2 ರೂಮ್ ಮಾಡಲೇಬೇಕು. ನಮ್ಮಿಬ್ಬರು ಮತ್ತೆ ಕಂಪಲ್ಸರಿ ಒಂದು ಗೋಡೆ ಇರಲೇಬೇಕು, ಓಕೆನಾ? ಓಕೆ ಅಂದರೆ ಮಾತ್ರ ನಾನು ಬರೋದು. ಓಕೆ ಹಾಗೆ ಮಾಡೋಣ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾವು ಅದರಲ್ಲೆಲ್ಲ ಫುಲ್ ಪ್ರಾಂಪ್ಟ್. ಸರಿ, ಹಾಗಾದರೆ ನನ್ನ ಮನೇಲಿ ಏನಾದರೂ ಒಂದು ಸುಳ್ಳು ಹೇಳಿ ಆಮೇಲೆ ರಿಸಲ್ಟ್ ಏನು ಅಂತ ತಿಳಿಸ್ತೀನಿ. ಆಲ್ ದಿ ಬೆಸ್ಟ್, ಬಾಯ್. ಬಿಗ್ ಬ್ರೋ, ಏಯ್ ಇದೇನು ಇಷ್ಟು ಬೇಗ ಬಂದ್ಬಿಟ್ಟಿದ್ರಲ್ಲ? ಇನ್ನೊಂದು 2 ದಿವಸ ಆರಾಮಾಗಿ ಹಳ್ಳಿ ವಾತಾವರಣದಲ್ಲಿ ಇದು ಬರೋದಲ್ವಾ? ಬಿಗ್ ಬ್ರೋ, ನಾನು ಅದೇ ಐಡಿಯಾಲಿದೆ. ಆದರೆ ಇಯರ್ ಎಂಡಲ್ಲಿ ಆಫೀಸಲ್ಲಿ ಕೆಲಸ ಜಾಸ್ತಿ ಇದೆಯಲ್ಲ, ಸೊ ಬಂದ್ಬಿಟ್ವಿ. ಕೆಲಸದ ಬಗ್ಗೆ ನಿನಗೆ ಎಷ್ಟು ಕಮಿಟ್ಮೆಂಟ್ ಇದೆ ಅಂತ ಟೆಸ್ಟ್ ಮಾಡೋದಕ್ಕೆ ಅಂತಲೇ ಕೇಳಿದೆ. ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್. ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ಹೇಗಿದ್ದೀರಾ? ಹಬ್ಬ ಎಲ್ಲ ಹೇಗಾಯ್ತು? ನಾವು ಚೆನ್ನಾಗಿದ್ದೀವಿ ಅಕ್ಕರೆ, ಹಬ್ಬ ಚೆನ್ನಾಗಾಯ್ತು. ಜೊತೆಲಿ ಇವರು ಇದ್ರಲ್ಲ, ಇನ್ನೂ ಚೆನ್ನಾಗಾಯ್ತು. ಇವ್ರು ನನ್ನ ಜೊತೆಗೆ ಇದ್ಬಿಟ್ರೆ ಸಾಕು, ನಾನು ಎಲ್ಲೇ ಇದ್ರೂ ಖುಷಿಯಾಗಿರ್ತೀನಿ. ಈ ಸಲ ಹಬ್ಬಕ್ಕೆ ನನ್ನ ಪಾಲಿಗೆ ಇವರೆಯ ಒಬ್ಬಟ್ಟು ಕಜ್ಜಾಯ ಎಲ್ಲ ಅಷ್ಟು ಖುಷಿ ಆಯಿತು. ಜೈ, ನಿನಗೆ ಹೇಗೆ ಅನ್ನಿಸ್ತು? ಹಳ್ಳಿ ಅನುಭವ ಚೆನ್ನಾಗಿತ್ತಾ? ಸೂಪರ್ ಬ್ರೋ, ಅದರಲ್ಲೂ ಊರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗೆ ಅಲ್ಲಿಂದ ಬರೋಕ್ಕೆ ಮನಸ್ಸೇ ಇರಲಿಲ್ಲ, ಬಟ್ ಏನು ಮಾಡಲಿ, ಬರಲೇಬೇಕಾಯ್ತು. ನೀನು ಮತ್ತೆ ಅದಕ್ಕೆ ಯಾಕೆ ಒಂದ್ಸತಿ ಇವ್ರಿಗೆ ವಿಸಿಟ್ ಮಾಡಬಾರ್ದು? ಚೆನ್ನಾಗಿರುತ್ತೆ. ಓಕೆ, ಫ್ರೀ ಆದಾಗ ಎಲ್ಲರೂ ಸತಿ ಹೋಗಿ ಬರೋಣ, ಒಂದು ಫ್ಯಾಮಿಲಿ ಟ್ರಿಪ್ ಮಾಡೋಣ. ಗುಡ್ ಐಡಿಯಾ. ಸರಿ, ಹೋಗಿ ಫ್ರೆಶ್ ಅಪ್ ಆಗಿ. ಮಲ್ಲಿ ಜಯದೇವ್ ಭಾಳ ರೆಸ್ಪಾನ್ಸಿಬಲ್ ಆಗಿದ್ದಾನಲ್ಲ, ಮದುವೆ ಆದ್ಮೇಲೆ ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾನೆ. ಈಗೀಗ ತುಂಬಾನೇ ಚೇಂಜ್ ಆಗ್ಬಿಟ್ಟಿದ್ದಾರೆ. ಬಟ್ ಸ್ಟಾರ್ಟಿಂಗಲ್ಲಿ ನನಗೂ ಅವನು ಹೇಗೋ ಏನೋ ಅಂತ ಆತಂಕ ಇತ್ತು. ಬಟ್ ಮಲ್ಲಿನ ಅವನು ಹೆಂಡ್ತಿ ಅಂತ ಒಪ್ಕೊಂಡಲ್ಲ, ಅದು ಭಾಳ ಖುಷಿ ಆಯಿತು. ಅವನು ಅವಳನ್ನ ನಿಜವಾಗ್ಲೂ ತುಂಬ ಪ್ರೀತಿಸ್ತಾನೆ ರೀ. ಅದೇ ಹೇಳ್ತೀರಾ? ಅವನು ಮಲ್ಲಿನ ಇರೋ ಹಾಗೆ ಒಪ್ಕೊಂಡಿದ್ದಾನಲ್ಲ, ಅದೇ ಪ್ರೀತಿ ಕಣ್ರಿ. ಓ, ನನಗಂತೂ ಗೊತ್ತೇ ಇರಲಿಲ್ಲ. ಅಂದಾಗೆ ನೀವು ಹಾಗೇನಾ? ಅಂದ್ರೆ ಆಫೀಸಿಗೆ ಟೈಮ್ ಆಯಿತು, ಹೋಗ್ಬೇಗ ರೆಡಿ. ಹಾಂ, ಈಗ ಹುಷಾರಾಗಿದ್ದೀನಿ. ನೆಕ್ಸ್ಟ್ ಕ್ಲಬ್ ಮೀಟಿಂಗ್ ಬರ್ತೀನಿ. ಬಾಯ್. ಬಾಜೆ, ಯಾವಾಗ ಬಂದೆ? ಅವಳು ಊರಿಗೆ ಹೋಗ್ಬಿಟ್ಟು ಲೈವ್ ಆಗಿ ನರಕ ಹಿಂಗಿರುತ್ತೆ ಅಂತ ಕಣ್ತುಂಬ ನೋಡ್ಕೊಂಡು ಇವಾಗ ತಾನೇ ಬರ್ತಾ ಇದೀನಿ. ನಾನು ನೋಡಿರೋರಲ್ಲಿ ನೀನೊಬ್ಬನೇ ಕಣೋ ಹೀಗೆ ಹೇಳ್ತಾ ಇರೋದು. ಎಲ್ಲರೂ ಹಳ್ಳಿ ವಾತಾವರಣ ಇಷ್ಟಪಡ್ತಾರೆ. 4 ದಿನ ಎಲ್ಲ ಮರ್ತಲ್ಲಿ ಹೋಗಿ ಆರಾಮಾಗಿದ್ದು ಬರೋಣ ಅಂತ ಹೇಳ್ತಾರೆ. ಆದರೆ ನೀನು ನೋಡಿದ್ರೆ ಯಾಕಾದರೂ ಹೋದೆ ಅಂತ ಹೇಳ್ತಾ ಇದೆಯಲ್ಲ. ನೀನು ಯಾವಾಗಲೂ ಹೀಗೆ ಕಣೋ, ಎಲ್ರಿಗೂ ಇಷ್ಟ ಆಗೋದು ನಿನಗೆ ಇಷ್ಟ ಆಗಲ್ಲ. ಎಲ್ರದ್ದು ಒಂದು ದಾರಿ ಅಂದರೆ ನಿಂದೇ ಒಂದು ದಾರಿ. ನಾನೇ ಹೆತ್ತ ಮಗ ಆದರೂ ನೀನೇನು ಅಂತ ನನಗೆ ಅರ್ಥನೇ ಆಗಲ್ಲ ಕಣೋ. ಒಂದೊಂದ್ಸಲ ವಿಚಿತ್ರವಾಗಿ ಆಡ್ತೀಯ. ಹೌದು, ಹಾಗೆ ನಾನು ಯಾವತ್ತು ಯಾರಿಗೂ ಕೇರ್ ಮಾಡಿದೆ, ನನಗೆ ಹೇಗೆ ಬೇಕು ಆಗ ಬದುಕ್ತೀನಲ್ಲ, ಅದಕ್ಕೆ ಎಲ್ರಿಗೂ ಆಗನ್ಸುತ್ತೆ. ಮಾಮ್, ಒಂದು ಹೆಜ್ಜೆ ಇಡ್ಬೇಕಂತಂದ್ರು ನೀವುಗಳು ಏನು ಮಾಡ್ತೀರ? ಮೇಲೆ ಕೆಳಗೆ ಆ ಕಡೆ ಈ ಕಡೆ ಅಕ್ಕ ಪಕ್ಕ 100 ಸತಿ ಯೋಚನೆ ಮಾಡು, 1000 ಸತಿ ಯೋಚನೆ ಮಾಡು, ಆಮೇಲೆ ಹೆಜ್ಜೆ ಇಡು. ನಿಮ್ಗೇನು ಸರಿ ಅನ್ಸುತ್ತೋ ಅಥವಾ ನಿಮ್ಗೇನು ಒಳ್ಳೇದು ಅನ್ಸುತ್ತೋ ಅದನ್ನ ನೀವು ಯಾವತ್ತೂ ಮಾಡಲ್ಲ, ಬೇರೆ ಇನ್ನೇನೋ ಮಾಡಕ್ಕೆ ಹೋಗ್ತೀರಿ.
ಅಥವಾ ನಿಮ್ಮ ಬದುಕನ್ನ ನಿಮ್ಗೆ ಹೇಗೆ ಬೇಕೋ ಹಾಗೆ ಬದುಕೋದು ಬಿಟ್ಟು ಬೇರೆ ಇನ್ಯಾರಿಗೋಸ್ಕರನೋ ಹೇಗೇಗೋ ಬದುಕ್ತೀರ. ಇದೆಲ್ಲ ಯಾವ ಖುಷಿಗೆ ಮಾಮ್. ಬಟ್ ನಾನು ಹಾಗಲ್ಲ ಮಾಮ್. ನಾನು ಯಾರಿಗೂ ಕೇರ್ ಮಾಡಲ್ಲ, ಯಾವುದಕ್ಕೂ ಕೇರ್ ಮಾಡಲ್ಲ. ನನಗೇನು ಇಷ್ಟ ಬರುತ್ತೋ, ನನಗೇನು ಮಾಡಬೇಕು ಅನ್ಸುತ್ತೋ ನಾನು ಅದನ್ನೇ ಮಾಡೋದು. ನನಗೆ ನಿಮ್ಗಳ ಥರ ಬದುಕಕ್ಕೆ ಬರಲ್ಲ ಮಾಮ್. ಬಿಕಾಸ್ ಯು ಪೀಪಲ್ ಆರ್ ಸೋ ಕಾಲ್ಡ್ ಸಭ್ಯಸ್ಥರು. ನಿಮ್ಗಳಿಗೆ ನನ್ನನ್ನು ಕಂಡ್ರೆ ಉರಿ, ಜಲಸಿ. ಯು ಗೈಸ್ ರಿಯಲಿ ಫೀಲ್ ಜಲಸಿ ಅಬೌಟ್. ಯಾಕಂದ್ರೆ ಇವನ್ ಥರ ಬದುಕಕ್ಕಾಗ್ತಿಲ್ವಲ್ಲ, ಇವನ್ ಥರ ಇರೋಕ್ಕಾಗ್ತಿಲ್ವಲ್ಲ, ಇವನ್ ಥರ ಲೈಫ್ ಲೀಡ್ ಮಾಡೋಕ್ಕಾಗ್ತಿಲ್ವಲ್ಲ ಅಂತ. ಅದಕ್ಕೆ ಎಲ್ಲ ಸೇರ್ಕೊಂಡು ನಾನೊಬ್ಬ ಸಿಗ್ತೀನಿ ಅಂತ ಗೋಬೆತ ನನ್ನ ತಲೆ ಮೇಲೆ ಕೂರಿಸ್ತೀರಾ, ಉಪದೇಶ ಮಾಡ್ತೀರಾ ಅಲ್ವಾ ಮಾಮ್? ನೀನು ಹಾಗೆ ಅನ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ ಜೈ. ನಾನು ಏನೇ ಮಾಡಿದ್ರು ನಿನ್ನ ಒಳ್ಳೇದಕ್ಕೆ, ನೀನು ಚೆನ್ನಾಗಿರ್ಲಿ ಅಂತ. ಈಗ ನಿನ್ನ ಹಳ್ಳಿಗೆ ಕಳಿಸಿದ್ದು ಅದೇ ಕಾರಣಕ್ಕೆ. ನೀನು ಮಲ್ಲಿ ಜೊತೆ ಎಷ್ಟು ಚೆನ್ನಾಗಿರ್ತೀಯೋ ಅಷ್ಟೇ ಒಳ್ಳೇದು ನಿನಗೆ. ನಾನು ಎಷ್ಟು ಹೇಳಿದ್ರು ನೀನು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಏನು ಒಳ್ಳೇದು ಮಾಮ್? ಹಾಂ, ಯಾವುದು ಒಳ್ಳೇದು? ನೀನು ನನಗೆ ಅವಳ ಜೊತೆ ಚೆನ್ನಾಗಿರು ಜೈ ಅಂತ ಹೇಳಿ ಅದಿವಾಗ ಹೇಗಾಗಿದೆ ಅಂತಂದ್ರೆ ಅವಳು ಏನೇ ಹೇಳಿದ್ರು ಎಲ್ಲದಕ್ಕೂ ತಲೆ ಆಡಿಸಿ ಒಂಥರ ಅವಳ ತಾಳಕ್ಕೆ ತಕ್ಕಾಗಿ ಕುಣಿಯೋ ಬೊಂಬೆ ಆಗ್ಬಿಡ್ತೀನಿ ನಾನು. ಅಷ್ಟಕ್ಕೂ ಮಾಮ್, ನಾನು ಅವಳು ಊರಿಗೆ ಹೋಗೋ ನೆಸೆಸಿಟಿ ಏನಿತ್ತು? ಅಲ್ಲೋಗಿ ನಾನು ಎಷ್ಟು ಕಷ್ಟಪಟ್ಟಿನಿ ಅಂತ ನಿನಗೆ ಗೊತ್ತಾ? ಅವ್ರ ಹಳ್ಳಿ ವಾತಾವರಣನೂ ಚೆನ್ನಾಗಿದೆ, ಫ್ರೆಶ್ ಏರು ಸಿಕ್ತು, ನೋ ಇಶ್ಯೂಸ್. ಬಟ್ ಉಸಿರಾಡಕ್ಕೂ ಅಲ್ಲಿ ಕಷ್ಟ. ಕಣ್ಣಿಗೆ ನಿದ್ದೆ ಇಲ್ಲ, ತಿನ್ನಕ್ಕೊಳ್ಳೆ ಊಟ ಇಲ್ಲ, ಕೂರಕ್ಕೆ ನೆಟ್ಟಕ್ಕೆ ಜಾಗ ಇಲ್ಲ. ಎಷ್ಟು ಟಾರ್ಚರ್ ಅನುಭವಿಸಿದೀನಿ ಗೊತ್ತಾ? ನಿಮ್ಮ ಲೈಫಲ್ಲೇ ಮಾಮ್ ನೀವು ಅಷ್ಟು ಕಷ್ಟ ಅನುಭವಿಸಿರಲ್ಲ ಮಾಮ್. ಅಷ್ಟು ಕಷ್ಟ ಅನುಭವಿಸಿದೀನಿ ನಾನು. ಯಾರಿಗೆ ಹೇಳ್ತಾ ಇದೆಯಾ ಜೈ? ನಾನು ನೋಡಿರೋ ಕಷ್ಟನ ನೀನು ನೋಡೋದು ಹಾಗಿರ್ಲಿ, ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ನಿನ್ನ ಕೈಯಲ್ಲಿ. ಅಷ್ಟು ಕಷ್ಟದಿಂದ ಬಂದವಳು ನಾನು ಆ ಕಷ್ಟ ಅನುಭವಿಸಿದ್ದಕ್ಕೆ ಇವತ್ತು ನೀವೆಲ್ಲ ಸುಖವಾಗಿ ಜೀವನ ಮಾಡ್ತಾ ಇರೋದು. ನನಗೆ ಬಂದ ಕಷ್ಟ ನನ್ನ ಮಕ್ಳಿಗೆ ಬರಬಾರ್ದು ಅಂತಾನೆ ನಾನು ಇಷ್ಟೆಲ್ಲ ಒದ್ದಾಡ್ತಾ ಇರೋದು, ಕಷ್ಟಪಡ್ತಾ ಇರೋದು. ನಾನಿದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೋ ಜೈ. ನೀನು ಅವಳ ಜೊತೆ ಚೆನ್ನಾಗಿರು ಅಂತ ಹೇಳೋದಕ್ಕೂ ಒಂದು ಕಾರಣ ಇದೆ. ಸ್ವಲ್ಪ ತಾಳ್ಮೆಯಿಂದ ಇರು, ನಿನಗೆ ಎಲ್ಲ ಅರ್ಥ ಆಗತ್ತೆ. ಹಾಗಂತ ಎಷ್ಟು ದಿನ? ಆದಷ್ಟು ಬೇಗ ಎಲ್ಲ ಸರಿ ಮಾಡ್ತೀನಿ ಜೈ. ಅಲ್ಲಿ ತನಕ ಸ್ವಲ್ಪ ತಾಳ್ಮೆಯಿಂದ ಇರು. ಭೂಮಿಕಾ ಬೇರೆ ನಮ್ಮ ಮೇಲೆ ಡೌಟ್ ಬಂದಿದೆ. ಸೊ ಇಂಥ ಟೈಮಲ್ಲಿ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಒಂದು ಸಣ್ಣ ಮಿಸ್ಟೇಕ್ ಆದರೂ ಅದರ ಪರಿಣಾಮ ದೊಡ್ಡದಾಗಿರುತ್ತೆ. ನಮ್ಮ ಟೈಮ್ ಬರೋ ತನಕ ನಾವು ಕಾಯಲೇಬೇಕು ಜೈ. ಏನು ಕಾಯೋದು ಮಾಮ್? ಇಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಅಂದೆಲ್ಲ, ವಾಟ್ ಈಸ್ ಇಟ್? ಇದು ತುಂಬಾನೇ ಅಮೋಘವಾದ ಜಾತಕ. 36ಕ್ಕೆ 35 ಗುಣ ಕೂಡಿ ಬರುತ್ತೆ. ಭೂಮಿಕಾ ಗೌತಮ್ ಹೆಸರಿನ ಪ್ರಕಾರವಾಗಿ ಯಾವ ಸಮಸ್ಯೆನೂ ಇಲ್ಲ. ಹೇಳಿ ಮಾಡಿಸಿದ ಜೋಡಿ. ತೊಗೊಳ್ರಿ ಕಾಫಿ. ಅಪ್ಪ ಅಮ್ಮ, ಅದು ನನಗೊಂದು ಫೋಟೋಶೂಟ್ ಆಫರ್ ಬಂದಿದೆ, ಅಲ್ಲಿಗೆ ಹೋಗಲೇಬೇಕಂತೆ. ತುಂಬ ದೊಡ್ಡ ಆಫರ್ ಅಮ್ಮ, ಇದರಿಂದ ನನ್ನ ಕರಿಯರ್ಗೂ ಹೆಲ್ಪ್ ಆಗತ್ತೆ. ಸೂಪರ್ ಕಣೆ, ಒಳ್ಳೇದಾಯ್ತು. ನಂಗಂತೂ ತುಂಬ ಖುಷಿ ಆಗ್ತಿದೆ. ಎಲ್ಲಂತೆ ಫೋಟೋಶೂಟು? ಊಟಿನಲ್ಲಮ್ಮ. ಊಟಿಲ? ಔಟ್ಡೋರ್ ಶೂಟ್ 2 ದಿನ ಇದೆಯಂತೆ. ವಾಹ್, ಹಾಗಾದ್ರೆ ಅಪ್ಪಿ ನಾನು ನಿನ್ನ ಜೊತೆ ಬರ್ತೀನಿ ಕಣೆ. ನಿನ್ನ ಜೊತೆಲಿ ಯಾರಾದರೂ ಇದ್ದಂಗೂ ಆಗುತ್ತೆ, ನನ್ನ ಆಸೆನೂ ಪೂರೈಸ್ದಂಗೆ ಆಗುತ್ತೆ. ನನಗೂ ಊಟಿ ನೋಡಿ ತುಂಬ ಆಸೆ ಇದೆ. ಮದುವೆ ಆಗಿ ಹೊಸದ್ರಲ್ಲಿ ನಿಮ್ಮಪ್ಪ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕಾಗೆ ಹಾರಿಸ್ಬಿಟ್ರು. ಈಗ ನಾನು ನಿನ್ನ ಜೊತೆ ಬಂದರೆ ನಾನು ಊಟಿ ನೋಡೋ ಆಸೆನ ಪೂರೈಸ್ದಂಗೂ ಆಗುತ್ತೆ, ನಿನ್ನ ಕೆಲಸನೂ ಆಗುತ್ತೆ. ಪ್ಲೀಸ್ ಅವ್ರನ್ನ ಕೇಳಿ ನೋಡೆ, ನಮ್ಮ ಅಮ್ಮನೂ ಕರ್ಕೊಂಬರ್ಬೋದಾ ಅಂತ. ಅಯ್ಯೋ ಅಮ್ಮ, ಆ ಥರ ಆಗೋದಿಲ್ಲ. ಆ ಥರ ಇದ್ದಿದ್ರೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತಾ ಇರಲಿಲ್ವಾ? ನೀನು ಹೇಳ್ದಾಗ ನನಗೂ ಹೆಲ್ಪ್ ಆಗಿರೋದು. ಬಟ್ ಆ ಪ್ರಾವಿಷನೇ ಇಲ್ವಂತೆ ಅಮ್ಮ. ಸರಿ, ಆಗಿದ್ರೆ ಅವ್ರು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಬಿಡು, ನಮ್ಮ ಕಾರಲ್ಲಿ ನಾವು ಹೋಗೋಣ. ನಮ್ಮ ಕಾರಲ್ಲ? ಹೌದು ಕಣೆ. ನೀನೇನು ಹೋಗ್ತಾ ಇರೋದು ಇಲ್ಲಿ ಕೋರ್ಮಂಗ್ಲಕ್ಕ ಅಲ್ಲ ಅಲ್ವಾ? ಊಟಿಗೆ ಹೋಗ್ತಾ ಇದೆಯಾ? ಅಷ್ಟು ದೂರ ನೀನೊಬ್ಬಳನ್ನ ಹೆಂಗೆ ಕಳಿಸೋದು? ಅಪ್ಪ ನೀನಾದರೂ ಹೇಳಪ್ಪ ಅಮ್ಮಂಗೆ. ಮತ್ತೆ ನಾನು ಒಬ್ಬಳೇ ಹೋಗ್ತಾ ಇಲ್ಲ, ನನ್ನ ಜೊತೆ ಇನ್ನೂ 13 ಜನ ಹುಡುಗಿರ್ತಾರೆ. ಹೌದಾ? ಯಾಕೆ ಹೋಗ್ತಾ ಇದ್ದೀರಾ? ಕಾರಲ್ಲಿ ಕಾರ್ ಬುಕ್ ಮಾಡಿದಾರಂತೆ. ಇಲ್ಲಿಂದ ಸ್ಟುಡಿಯೋ ತನಕ ಹೋಗೋದು, ಅಲ್ಲಿಂದ ಕಾರಲ್ಲಿ ಪಿಕ್ ಮಾಡ್ತಾರೆ. ಮಂದಾಕಿನಿ, ಅವಳೇನು ಒಬ್ಬಳೇ ಹೋಗ್ತಿಲ್ವಲ್ಲ, ಒಂದು ದೊಡ್ಡ ಗ್ರೂಪೇ ಹೋಗ್ತಾ ಇದೆ.
ಯಾಕೆ ಟೆನ್ಷನ್ ಮಾಡ್ಕೊತೀಯ? ಹೋಗ್ಲಿ ಬಿಡು. ನೀವೇನ್ರಿ ನೀವು ಅಷ್ಟು ದೂರ ಅವಳೊಬ್ಬಳನ್ನ ಹೆಂಗ್ರಿ ಕಳ್ಸೋದು? ನಾನು ಯಾವತ್ತೂ ಅವಳನ್ನ ಅಷ್ಟು ದೂರ ಯಾವತ್ತೂ ಕಳ್ಸ ಇಲ್ಲ. ಬೇಡ. ಕಳಿಸಿಲ್ಲ ಅಂದರೆ ಕಳಿಸೋ ಸಂದರ್ಭನೇ ಬಂದಿಲ್ಲ. ನೋಡು ಮಂದಾಕಿನಿ, ಮಕ್ಕಳನ್ನ ನಾವು ಎಷ್ಟು ದಿನ ಮೂಗ್ ದಾರ ಹಾಕಿ ಹಿಡ್ಕೊಂಡಿರೋಕ್ಕೆ ಸಾಧ್ಯ ಹೇಳು? ಒಂದಲ್ಲ ಒಂದಿನ ಅವರು ಇಂಡಿಪೆಂಡೆಂಟ್ ಆಗಲೇಬೇಕಲ್ವಾ? ಒಬ್ಬೊಬ್ಬರೇ ಓಡಾಡೋದು, ಒಬ್ಬೊಬ್ಬರೇ ಬದುಕೋದು, ಒಬ್ಬೊಬ್ಬರೇ ಕೆಲಸ ಮಾಡೋದು, ಇವನ್ನೆಲ್ಲ ಅವ್ರು ಕಲ್ತ್ಕೋಬೇಕಲ್ವಾ? ಇಲ್ಲ ಅಂದರೆ ಮುಂದಕ್ಕೆ ಅವ್ರಿಗೆ ತುಂಬ ತೊಂದರೆ ಆಗ್ಬಿಡುತ್ತೆ. ನಮ್ಮ ನಂತರ ದಿಕ್ಕೆ ತೋರ್ಸ್ದಂಗೆ ಆಗ್ಬಿಡುತ್ತೆ ಅವ್ರಿಗೆ. ಅದಕ್ಕೆ ನಾನು ಹೇಳ್ತಾರದು, ಹೋಗ್ಲಿ ಬಿಡು. ಇಷ್ಟಕ್ಕೂ ಅವಳೇನು ಚಿಕ್ಕ ಹುಡುಗಿ ಅಲ್ವಲ್ಲ, ಬೆಳೆದು ನಿಂತಿದ್ದಾಳೆ, ಜವಾಬ್ದಾರಿ ಇದೆ ಅವಳಿಗೆ. ಹೌದು ಅತ್ತೆ, ಮಾವ ಹೇಳ್ತಿರೋದು ಕರೆಕ್ಟು. ಇನ್ಮೇಲೆ ಅಪೇಕ್ಷಾ ಮಾಡ್ಲಿಂಗ್ ವರ್ಕ್ಗೆ ಬೇರೆ ಕಡೆ ಟ್ರಾವೆಲ್ ಮಾಡಬೇಕಾಗತ್ತೆ. ಅವಾಗ ಯಾರೂ ನಾವು ಅವಳ ಜೊತೆ ಹೋಗೋಕ್ಕಾಗಲ್ಲ. ಸೊ ಇವಾಗ ಅವಳು ಹೋಗಿ ಬರಲಿ ಬಿಡಿ. ಎನಿವೇ ಅವಳು ಒಬ್ಬಳೇ ಹೋಗ್ತಾ ಇಲ್ವಲ್ಲ, ಅವಳ ಜೊತೆ ಅವಳ ಟೀಮ್ ಹೋಗ್ತಾ ಇದೆ ಆ್ಯಂಡ್ ದೇ ವಿಲ್ ಟೇಕ್ ಕೇರ್ ಆಫ್ ಹರ್. ಇಲ್ಲಿವರೆಗೂ ಇವಳು ಎಲ್ಲೇ ಹೋಗಿದ್ದಾಳೆ? ಮನೆ ಸ್ಟುಡಿಯೋ ಇಷ್ಟೇ ಇವಳು ಪ್ರಪಂಚ. ಈಗ ಸ್ವಲ್ಪ ಹೊರಗಡೆ ಹೋಗ್ಲಿ, ಪಿಕ್ನಿಕ್ ಇದ್ದಂಗೆ ಇರುತ್ತೆ, ಎಂಜಾಯ್ ಮಾಡಲಿ ಬಿಡು. ಸರಿ, ನೀವೆಲ್ಲ ಇಷ್ಟು ಹೇಳ್ತಾ ಇದ್ದೀರಾ ಅಂದಮೇಲೆ ಅವಳು ಹೋಗಿ ಬರಲಿ. ನನಗಂತೂ ಹುಟ್ಟಿ ನೋಡೋಕ್ಕಾಗಲಿಲ್ಲ. ಅವಳಾದರೂ ಎಂಜಾಯ್ ಮಾಡ್ಕೊ ಹೋಗ್ಬಾ. ಆದರೆ ಹುಷಾರು. ಸರಿ ಅಮ್ಮ, ನಾನು ರೆಡಿ ಆಗ್ತೀನಿ. ಹಾಂ. ಗೌತಮ್ ಅವರೇ, ಸಂಜೆ ಮನೆಗೆ ಬೇಗ ಬರ್ತೀರ ತಾನೆ? ಯಾಕೆ, ಏನು ವಿಶೇಷ? ಇದೇ ನೀವು ಕೇಳ್ತಿದ್ರ ಮ್ಯಾಚ್ ಇರೋದನ್ನ ಮರ್ತೋಯ್ತಾ? ಓ ಅದಾ, ಅದನ್ನ ನೋಡಕ್ ಮನೆಗೆ ಯಾಕೆ ಬರಬೇಕು? ಎಲ್ಲ ಕಡೆನೂ ಆಗುತ್ತೆ. ಮ್ಯಾಚ್ ಎಲ್ಲಿ ಬೇಕಾದ್ರೂ ನೋಡ್ಬೋದಲ್ವಾ? ಕರೆಕ್ಟ್, ಮ್ಯಾಚ್ ಎಲ್ಲಿ ಬೇಕಾದ್ರೂ ಅಲ್ಲಿ ನೋಡ್ಬೋದು. ಆದರೆ ನಮ್ಮ ಮನೆಯಲ್ಲಿ ನಿಮ್ಮ ಕಂಫರ್ಟ್ ಝೋನಲ್ಲಿ ನಿಮ್ಗೆ ಇಷ್ಟವಾದ ತಿಂಡಿ ತಿಂತ ಮ್ಯಾಚ್ ನೋಡೋ ಮಜಾನೇ ಬೇರೆ. ಯು ನೋ ವಾಟ್, ಥ್ಯಾಂಕ್ ಯು ಸೋ ಮಚ್. ಮ್ಯಾಚ್ ಪ್ರಯುಕ್ತವಾಗಿ ನಿಮಗೋಸ್ಕರ ಸ್ಪೆಷಲ್ ಆಗಿ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಈಗ ನೀವು ಬರಲ್ಲ ಅಂದ್ರೆ ನೋಡಿ ನನಗೆ ಕೆಲಸ ತಪ್ಪಿತು. ಥ್ಯಾಂಕ್ ಯು ಸೋ ಮಚ್. ಅದು ಬರಲ್ಲ ಆಗಲ್ಲ ಅಂತ ಹೇಳಿಲ್ಲ, ಜಸ್ಟ್ ಮ್ಯಾಚು ಎಲ್ಲಿ ಬೇಕಾದರೂ ನೋಡ್ಬೋದಲ್ಲ ಅಂತ ಸುಮ್ಮನೆ ಜನರಲ್ ಆಗಿ ಹೇಳಿದೆ ಅಷ್ಟೇ. ಬರ್ತೀನಿ, ಇಲ್ಲೇ ನೋಡೋಣ ಮ್ಯಾಚ್. ನಮ್ಮ ದೇವ್ರ ಬುದ್ಧಿ ನಮಗೆ ಗೊತ್ತಿಲ್ವಾ? ಸರಿ, ನೀವು ಬನ್ನಿ, ನಾನು ಸ್ಪೆಷಲ್ ಆಗಿ ಏನೋ ಮಾಡ್ತೀನಿ. ಜಸ್ಟ್ ಒಂದೇ ಒಂದು ರಿಕ್ವೆಸ್ಟು. ಹೇಳಿ. ನಾನು ಕೇಳಿದ್ರೆ ತಪ್ಪು ತಿಳ್ಕೊಳ್ಳಲ್ಲ ತಾನೆ? ತಪ್ಪು ತಿಳ್ಕೊಳ್ಳೋ ಅಂಥದ್ದು ಏನಿರ್ಬೋದು? ಅದೇನೇ ಇದ್ರು ಹೇಳಿ, ಸಂಕೋಚ ಪಡ್ಕೋಬೇಡಿ. ಎಷ್ಟೇ ಇದ್ರು ನಾನೇ ಅಲ್ವಾ? ಅದು ನೀವು ಏನೇನೋ ಸ್ನ್ಯಾಕ್ಸ್ ಮಾಡ್ತಿರಲ್ಲ, ಅದಕ್ಕೆ ಈ ನಾರ್ತ್ ಸೈಡಲ್ಲಿ ಒಂದು ಈ ದಹಿ ಚಟ್ನಿ ಮಾಡ್ತಾರೆ ಗೊತ್ತಾ? ಅಂದರೆ ಈ ಪುದೀನ ಚಟ್ನಿಗೆ ಮೊಸರನ್ನ ಮಿಕ್ಸ್ ಮಾಡ್ತಾರೆ, ಅದನ್ನು ಮಾಡ್ತೀರಾ? ಅದಕ್ಕೆ ಸ್ವಲ್ಪ ಈ ಚಿಲ್ಲಿ ಪೇಪರ್ಸ್ ಹಾಕಿ, ಆ್ಯಂಡ್ ಇದು ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ, ನನಗೆ ಇಷ್ಟ ಆಗಲ್ಲ. ಇಷ್ಟೇನಾ? ನಾನೇನೋ ಅನ್ಕೊಂಡೆ. ಹೆಂಡತಿಗೆ ಅಡುಗೆ ಗೈಡ್ ಮಾಡೋಕ್ಕಾಗತ್ತೆ, ಆದರೆ ಕಣ್ಣಲ್ಲಿ ಅರಳಿರೋ ಪ್ರೀತಿ ನೋಡೋಕ್ಕಾಗಲ್ವಾ ಇವ್ರಿಗೆ?